ಬಿಡ್ರಿ, ಅವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ? ಅವರೆಲ್ಲ ಪ್ರಚಾರ ಪ್ರಿಯರು. ಅವ್ರಿಗೆಲ್ಲ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರು ಹೇಳ್ತಕ್ಕಂಥದ್ದಕ್ಕೂ ಕೂಡ ಯೋಗ್ಯತೆ ಇದೆಯೇನ್ರಿ? ಅವರೆಲ್ಲ ಯೋಗ್ಯರೇನ್ರಿ? ಅವ್ರ ಸಮಾಧಿ ಬಗ್ಗೆ ಮಾತಾಡೋದಕ್ಕೆ ಈಗ ಅಣ್ಣವರು ಎಂಥ ಒಂದು ವ್ಯಕ್ತಿತ್ವ ಅಂದರೆ, ಯಾವತ್ತೂ ಏನನ್ನು ಬಯಸಿದಂಥ ವ್ಯಕ್ತಿತ್ವ ಅಲ್ಲ ಅದು. ಅಂಥ ಒಂದು ವ್ಯಕ್ತಿ ಮತ್ತೆ ನಮ್ಮ ರಾಜ್ಯದಲ್ಲಿ ಹುಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡೋದಕ್ಕಾದರೂ ಯೋಗ್ಯರಿದ್ದರೆ ಯಾರಾದರೂ ಅದಕ್ಕೆ ಉತ್ತರ ಕೊಡ್ಬೋದು. ಬಿಡಿ, ಅವರೇನೋ ಪ್ರಚಾರಕ್ಕೋಸ್ಕರ ಮಾತಾಡಿದ್ದಾರೆ. ಈಚೆಗೆ ಕಳೆದ ವರ್ಷ ಭಾಳ ಧಾರಾಕಾರವಾಗಿ ಮಳೆ ಸುರಿದು, ಅದರಲ್ಲೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ರೈತರು ಬೆಳೆದಂಥ ಒಂದು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಪರಿಹಾರಗಳು ಘೋಷಣೆ ಆಗಬೇಕಾಗಿತ್ತು. ಆದರೆ ಅಂತಿಮವಾಗಿ ಯಾವುದೇ ರೀತಿ ಪರಿಹಾರಗಳು ಆ ಭಾಗದ ರೈತರಿಗೆ ಘೋಷಣೆ ಮಾಡಲಿಲ್ಲ. ಈಗ ನೀವು ಹೇಳ್ದಂಗೆ ಬೇಸಿಗೆ ಕಾಲ, ಈಗ ನೀರಿನ ಅಭಾವ ಹೆಚ್ಚಾಗ್ತದೆ. ಈಗ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ, ಯಾವ ರೀತಿ ರೈತರ ಬದುಕನ್ನು ಹಸನಗೊಳಿಸ್ತಾರ, ಅಥವಾ ಮತ್ತೆ ಇದೇ ರೀತಿ ಕಳೆದ ವರ್ಷ ಯಾವ ರೀತಿ ನಡ್ಕೊಂಡ್ರು ಅದೇ ರೀತಿ ಬೀದಿ ಪಾಲು ಮಾಡ್ತಾರ ಅಂತಕ್ಕಂಥದ್ದು ಬಹುಶಃ ಬೀದಿಲಿ ಚರ್ಚೆ ಆಗ್ತಾಯಿದೆ. ರೈತರು ಕೂಡ ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ. ಈ ಸರ್ಕಾರ ಎಲ್ಲಿವರೆಗೂ ಈ ರಾಜ್ಯದಲ್ಲಿರುತ್ತೋ ಅಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿ ಅವ್ರ ಬದುಕಕ್ಕೆ ರಕ್ಷಣೆ ಇಲ್ಲ. ಮಾತೆತ್ತರೆ ಗ್ಯಾರಂಟಿ ಅಂತಾರೆ, ಆದರೆ ನಿಜವಾದ ರೈತನ ಬದುಕಿನ ಗ್ಯಾರಂಟಿ ಏನು ಕೊಡಬೇಕಾಗಿತ್ತು, ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಬಿಡ್ರಿ, ಅವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ? ಅವರೆಲ್ಲ ಪ್ರಚಾರ ಪ್ರಿಯರು. ಅವ್ರಿಗೆಲ್ಲ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರು ಹೇಳ್ತಕ್ಕಂಥದ್ದಕ್ಕೂ ಕೂಡ ಯೋಗ್ಯತೆ ಇದೆಯೇನ್ರಿ? ಅವರೆಲ್ಲ ಯೋಗ್ಯರೇನ್ರಿ? ಅವ್ರ ಸಮಾಧಿ ಬಗ್ಗೆ ಮಾತಾಡೋದಕ್ಕೆ ಈಗ ಅಣ್ಣವರು ಎಂಥ ಒಂದು ವ್ಯಕ್ತಿತ್ವ ಅಂದರೆ, ಯಾವತ್ತೂ ಏನನ್ನು ಬಯಸಿದಂಥ ವ್ಯಕ್ತಿತ್ವ ಅಲ್ಲ ಅದು. ಅಂಥ ಒಂದು ವ್ಯಕ್ತಿ ಮತ್ತೆ ನಮ್ಮ ರಾಜ್ಯದಲ್ಲಿ ಹುಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡೋದಕ್ಕಾದರೂ ಯೋಗ್ಯರಿದ್ದರೆ ಯಾರಾದರೂ ಅದಕ್ಕೆ ಉತ್ತರ ಕೊಡ್ಬೋದು. ಬಿಡಿ, ಅವರೇನೋ ಪ್ರಚಾರಕ್ಕೋಸ್ಕರ ಮಾತಾಡಿದ್ದಾರೆ. ಈಚೆಗೆ ಕಳೆದ ವರ್ಷ ಭಾಳ ಧಾರಾಕಾರವಾಗಿ ಮಳೆ ಸುರಿದು, ಅದರಲ್ಲೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ರೈತರು ಬೆಳೆದಂಥ ಒಂದು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಪರಿಹಾರಗಳು ಘೋಷಣೆ ಆಗಬೇಕಾಗಿತ್ತು. ಆದರೆ ಅಂತಿಮವಾಗಿ ಯಾವುದೇ ರೀತಿ ಪರಿಹಾರಗಳು ಆ ಭಾಗದ ರೈತರಿಗೆ ಘೋಷಣೆ ಮಾಡಲಿಲ್ಲ. ಈಗ ನೀವು ಹೇಳ್ದಂಗೆ ಬೇಸಿಗೆ ಕಾಲ, ಈಗ ನೀರಿನ ಅಭಾವ ಹೆಚ್ಚಾಗ್ತದೆ. ಈಗ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ, ಯಾವ ರೀತಿ ರೈತರ ಬದುಕನ್ನು ಹಸನಗೊಳಿಸ್ತಾರ, ಅಥವಾ ಮತ್ತೆ ಇದೇ ರೀತಿ ಕಳೆದ ವರ್ಷ ಯಾವ ರೀತಿ ನಡ್ಕೊಂಡ್ರು ಅದೇ ರೀತಿ ಬೀದಿ ಪಾಲು ಮಾಡ್ತಾರ ಅಂತಕ್ಕಂಥದ್ದು ಬಹುಶಃ ಬೀದಿಲಿ ಚರ್ಚೆ ಆಗ್ತಾಯಿದೆ. ರೈತರು ಕೂಡ ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ. ಈ ಸರ್ಕಾರ ಎಲ್ಲಿವರೆಗೂ ಈ ರಾಜ್ಯದಲ್ಲಿರುತ್ತೋ ಅಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿ ಅವ್ರ ಬದುಕಕ್ಕೆ ರಕ್ಷಣೆ ಇಲ್ಲ. ಮಾತೆತ್ತರೆ ಗ್ಯಾರಂಟಿ ಅಂತಾರೆ, ಆದರೆ ನಿಜವಾದ ರೈತನ ಬದುಕಿನ ಗ್ಯಾರಂಟಿ ಏನು ಕೊಡಬೇಕಾಗಿತ್ತು, ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.